ಕಳೆದ 4 ದಿನಗಳಿಂದ ತಾವುಗಳು ಪ್ರತಿನಿತ್ಯದ ನಮ್ಮ ತಾಯಿಯ ಒಂದು ಅಂತ್ಯಕ್ರಿಯೆ ಆದ ನಂತರವೂ ಸಹ ಕಳೆದ 2 ದಿನಗಳಿಂದ ಇಲ್ಲಿ ನಡೀತಾ ಇರತಕ್ಕಂತ ಒಂದು ಧಾರ್ಮಿಕ ಕಾರ್ಯಕ್ರಮ ಅಂತೀನಿ ನಾನು. ಯಾಕೆಂದ್ರೆ ನಮ್ಮ ತಾಯಿಯ ಬದುಕು ಜೀವನವೆಲ್ಲ ದೇವರನ್ನ ನಂಬಿ ಬದುಕಿರತಕ್ಕಂತ ಬದುಕು ಇದು. ಬಹುಶಃ ತಮ್ಮಗಳಿಗೂ ಇವತ್ತಿನ 2 ದಿನಗಳಿಂದ ನಡೀತಾ ಇರತಕ್ಕಂತ ಈ ಕಾರ್ಯಕ್ರಮ ನೋಡಿದಾಗ ಒಂದು ರೀತಿಯ ಉತ್ತಮವಾದಂತ ರೀತಿಯಲ್ಲಿ ಒಂದು ಭಾವನೆಗಳನ್ನ ನೀವು ಕಂಡಿದ್ದೀರಿ ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ತಂದೆಯವರು ಸಹ ಅವರ ಬದುಕಿನಲ್ಲಿ ಇಲ್ಲಿ ಇರ್ತಕ್ಕಂತ ರಂಗನಾಥ ಸ್ವಾಮಿ ಮತ್ತು ಶಿವನ ಒಂದು ದೇವಸ್ಥಾನ, ಅದು ಮೊದಲು ಒಂದು ಸಣ್ಣ ಗುಡಿ. ಅವ್ರು ಹುಟ್ಟಿದಂತ ದಿನಗಳಲ್ಲಿ ನಾವು ಬೆಳೆದಂತ ದಿನದಲ್ಲೂ ಒಂದು ಸಣ್ಣ ಗುಡಿ ಇತ್ತು. ಈಗ ರೇವಣ್ಣ ಅವರು ಅಲ್ಲಿ ಒಂದು ದೊಡ್ಡ ಉತ್ತಮವಾದಂತ ಶಿವನ ದೇವಸ್ಥಾನವನ್ನ ಮಾಡಿದ್ದಾರೆ. ದೇವೇಶ್ವರ ದೇವಸ್ಥಾನವನ್ನ ನಮ್ಮ ಶೃಂಗೇರಿ ಮಠದ ಗುರುಗಳೇ ಬಂದು ಅದನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಅದು ಸಹ ತಾವುಗಳೇ ನಾಡಿನ ಜನತೆ ಮುಂದೆ ಪ್ರದರ್ಶನ ಮಾಡಿದನ್ನ ಅದೆಲ್ಲವನ್ನ ಮಾಹಿತಿ ಇಟ್ಟಿದ್ದೀರಿ. ಅವರು ಸಹ ದೈವ ಭಕ್ತರೇ ಇದ್ದಾರೆ. ಅದರಿಂದ ಎಲ್ಲಾ ವಿಧಿವಿಧಾನಗಳು ಒಂದು ನಮ್ಮ ಧಾರ್ಮಿಕವಾಗಿ ಏನ್ ನಡೀಬೇಕು ಅದೆಲ್ಲವನ್ನ ಇವತ್ತು ಅತ್ಯಂತ ಶ್ರದ್ಧೆಯಿಂದ ಇವತ್ತೇನು ಈ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ ನಮ್ಮ ತಂದೆಯವರ ಒಂದು ಮಾರ್ಗದರ್ಶನದಲ್ಲಿ. ಒಂದು ಹೇಳ್ತಕ್ಕಂಥ ಈಗಾಗಲೇ ಅವರು ಸಹ ಹಲವಾರು ಬಾರಿ ಹೇಳಿದ್ದಾರೆ, ಅವರಿಬ್ಬರಲ್ಲಿ ಹಲವಾರು ರೀತಿಯ ಏಳು ಬೀಳುಗಳು ನೋವುಗಳನ್ನ ಸಂತೋಷ ಅಂತ ಅವ್ರೇನ್ ಪಟ್ಟಿಲ್ಲ. ಇಬ್ರು ಸಹ ಬಹಳ ಸಂತೋಷವಾದಂತ ದಿನಗಳು ಕಡಿಮೆ, ಎಲ್ಲರ ಬಗ್ಗೆ ಚಿಂತೆಯನ್ನೇ ಮಾಡ್ಕೊಂಡ್ ಬಂದಂತವ್ರು. ಹಿಂದೆ ಆದರೂ ಸಹ ಅವರಿಬ್ಬರಲ್ಲಿ ಅನ್ಯೋನ್ಯತೆ ಅನ್ನೋದು ಒಂದು ಭಾಗ. ಅವರು ಮದುವೆ ಆದ ನಂತರವೂ ನಮ್ಮ ತಾಯಿಗೆ ಕೆಲವು ಆರೋಗ್ಯದ ಸಮಸ್ಯೆಗಳಿತ್ತು. ಅಂತ ಸಂದರ್ಭದಲ್ಲೂ ನಮ್ಮ ತಂದೆಯವರು ಅವರನ್ನ ಮಗುಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ರು. ಅದಕ್ಕಿಂತ ಹೆಚ್ಚಾಗಿ ಇದೇ ಶಿವನ ದೇವಸ್ಥಾನಕ್ಕೆ ಶಿವರಾತ್ರಿಗೆ ಬಂದಾಗ ಯಾವೊಂದು ಆಸಿಡ್ ನ ಪ್ರಕರಣ ನಡೀತು, ಅದರಿಂದ ಅವರು ಬದುಕಿರ್ತಕ್ಕಂಥದ್ದು ಅದು ಒಂದು ಪವಾಡ. ಡಾಕ್ಟರ್ಗಳು ಯಾರನ್ನು ಉಳಿತಾರೆ ಅಂತಕ್ಕಂಥದ್ದಕ್ಕೆ ಆಸೆ ಇಟ್ಕೊಂಡಿರ್ಲಿಲ್ಲ. ಎರಡು ತಿಂಗಳು ಪ್ರಜ್ಞೆ ಇರಲಿಲ್ಲ. ಆ ಸಾವನ್ನು ಬದುಕಿನಲ್ಲಿ ಹೋರಾಟ ಮಾಡಿ ನಮ್ಮ ತಾಯಿಯನ್ನು ಮತ್ತೆ ಮರುಜೀವ ಪಡೆದ್ರು. ಅದಕ್ಕೆ ಕಾರಣ ನಮ್ಮ ರಾಜರಾಜೇಶ್ವರಿ ದೇವಸ್ಥಾನ ಏನಿದೆ ರಾಜರಾಜೇಶ್ವರಿ ನಗರದಲ್ಲಿ ಬೆಂಗಳೂರಿನಲ್ಲಿ, ಆ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ನಮ್ಮ ತಾಯಿ ಆ ದೇವಸ್ಥಾನ ಕಟ್ಟಿದ ನಂತರ ಅಲ್ಲಿ ಹಿಂದೆ ತಿರುಚಿ ಸ್ವಾಮಿಗಳು ಅಂತ ಏನಿದ್ರು, ಅವರು ಮಹಾನ್ ದೈವ ಭಕ್ತರು. ಅವರ ಕನಸಿನಲ್ಲಿ ಬಂದು ಆ ದೇವಸ್ಥಾನ ಪ್ರತಿಷ್ಠಾಪನೆ ಆಗಬೇಕು ಅಂತಕ್ಕಂಥ ದೇವಿ ಹೇಳಿದಂತ ಹಿನ್ನೆಲೆಯಲ್ಲಿ ಅವರು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ದೇವಸ್ಥಾನ ಕಟ್ಟಿದ್ರು. ಅವ್ರು ಇವತ್ತು ನಮ್ಮ ಮುಂದೆ ಇಲ್ಲ. ಆದ್ರೆ ಅವರ ಅನುಗ್ರಹವೂ ಸಹ ಗುರುಗಳ ಅನುಗ್ರಹ ಬೇಕು ಅಂತಾರಲ್ಲ, ನಮ್ಮ ತಾಯಿಗೆ ಆದಂತ ಒಂದು ಆಸಿಡ್ ನ ದಾಳಿ ಏನಿದೆ ಅದರಲ್ಲಿ ಬದುಕ್ತಕ್ಕಂಥ ವಿಷಯದಲ್ಲಿ ಅವ್ರೊಂದು ಮಾತು ಹೇಳಿದ್ರು. ಇವತ್ತು ಚೆನ್ನಮ್ಮನವರು ನಿಮ್ಮ ಹೆಂಡತಿ ಇರಬಹುದು, ಆದ್ರೆ ಅವರು ಈ ರಾಜರಾಜೇಶ್ವರಿ ಮಗಳಿದ್ದಾಳೆ, ಯಾವುದೇ ಕಾರಣಕ್ಕೂ ಅವರಿಗೆ ಜೀವಕ್ಕೆ ಅಪಾಯ ಆಗೋದಿಲ್ಲ, ಧೈರ್ಯವಾಗಿರಿ ಅಂತಕ್ಕಂತ ಅವರು ಸ್ಥೈರ್ಯ ತುಂಬಿದಂತವ್ರು ಆ ತಿರುಚಿ ಸ್ವಾಮೀಜಿ. ಅವ್ರು ಹೇಳಿದಂತ ರೀತಿಯಲ್ಲೇ ಆ ತಾಯಿ ಆಶೀರ್ವಾದದಲ್ಲಿ ಉಳಿದ್ರು. ಬಹುಶಃ 1999 2000 ಇಸ್ವಿನಲ್ಲಿ ಆದಂತ ಘಟನೆ ಅದು. ಇಲ್ಲಿಗೆ ಈಗ 26 ವರ್ಷ. ಅವರ ದೈಹಿಕವಾಗಿ ಆದಂತ ಆ ದಾಳಿಯ ಹಿನ್ನೆಲೆಯಲ್ಲಿ ಎಷ್ಟೇ ಹಿಂಸೆಗಳು ಪಟ್ಟಿದ್ದಾರೆ ಅನ್ನೋದು ನೋಡ್ಬೋದು, ನಾವು ನೋಡಿದ್ದೇವೆ. ಯಾಕೆಂದ್ರೆ ಅವರಿಗೆ ಬೆನ್ನಿನ ಒಂದು ಸಂಪೂರ್ಣವಾಗಿ ಸುಟ್ಟೋದಂತ ಹಿನ್ನೆಲೆಯಲ್ಲಿ ಪ್ರತಿದಿನ ಆ ಉರಿಯನ್ನ ಸಹಿಸ್ಕೊಂಡು ಬಂದಿದ್ದಾರೆ. ಆದ್ರೆ ನಮ್ಮ ತಂದೆಯವರು ಅವರನ್ನ ಆ ಒಂದು ದಾಳಿಯ ನಂತರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಎಷ್ಟೇ ರಾಜಕಾರಣದ ಶ್ರಮದಲ್ಲಿ ಬಿಡುವಿಲ್ದೇ ಇದ್ರು ಅವರನ್ನ ಯಾವ ರೀತಿ ದಿನಗಳಲ್ಲಿ ಅವ್ರನ್ನ ಪ್ರೀತಿಸಿದ್ದಾರೆ, ಅವರಿಗೆ ನೋವನ್ನ ದೂರ ಸರಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರಲ್ಲಿ ಮಾನಸಿಕ ಸ್ಥೈರ್ಯ ತುಂಬಿದ್ದಾರೆ. ಅವೆಲ್ಲ ಒಂದು ದೊಡ್ಡ ಇತಿಹಾಸ ಕಥೆ, ಇದೆಲ್ಲ ಒಂದು ಭಾಗ. ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಅವರು ಕಳೆದ 1.5 ವರ್ಷದಿಂದ ಯಾವೊಂದು ಆರೋಗ್ಯದ ಸಮಸ್ಯೆಗಳು ಪ್ರಾರಂಭ ಆಯಿತು.
ಇದು ಕಾರಣ ಬಹುಶಃ ಈ ರಾಜ್ಯದಲ್ಲಿ ರಾಜಕೀಯದ ದ್ವೇಷದಲ್ಲಿ ನಡೆದಿರ್ತಕ್ಕಂಥ ಕೆಲವು ಘಟನೆಗಳು, ಕೆಲವು ತಪ್ಪುಗಳಾಗಿರ್ಬೋದು. ನಾನು ಸಂಪೂರ್ಣವಾಗಿ ನಾವು ಪರಿಶುದ್ಧವಾಗಿ ಬದುಕಿದ್ದೇವೆ ಅಂತಕ್ಕಂಥದ್ದನ್ನ ಹೇಳಲ್ಲ. ಒಂದು ತಪ್ಪುಗಳಾಗಿರ್ಬೋದು. ಆ ತಪ್ಪುಗಳನ್ನ ಇಟ್ಟು ಯಾವ್ಯಾವ ರೀತಿಯಲ್ಲಿ ಏನೇನು ನಡೆದಿದೆ ಈ ರಾಜ್ಯದಲ್ಲಿ, ನಮ್ಮ ಕುಟುಂಬವನ್ನ ಸಂಪೂರ್ಣವಾಗಿ ರಾಜ್ಯದ ಜನತೆಯ ಹೃದಯದಿಂದ ಕಿತ್ತೊಗಿಬೇಕು ಅಂತಕ್ಕಂಥದ್ದೇ ಒಂದು ದೃಷ್ಟಿಯಿಂದ ಕೆಲವು ಘಟನೆಗಳು ಈ ರಾಜ್ಯದಲ್ಲಿ ನಡೆದಿದೆ. ಅದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಇದು ಒಂದು ನಾವೆಲ್ಲರೂ ಅತ್ಯಂತ ಒಂದು ಆತ್ಮಕ್ಕೆ ಶಾಂತಿಯನ್ನ ನಮ್ಮ ತಾಯಿ ಕೊಡಬೇಕು ಅನ್ನೋದಕ್ಕೆ ಇವತ್ತು ಸಹ ಹಾಲು ತುಪ್ಪ ಇವತ್ತು ಅರ್ಪಿಸ್ತಕ್ಕಂಥ ಸಂದರ್ಭದಲ್ಲೂ ನಮ್ಮ ಅಭಿಮಾನಿಗಳು, ಕಾರ್ಯಕರ್ತರು, ಅವರನ್ನ ಪ್ರೀತಿಸ್ತಾ ಇದ್ದಂತ, ಅವರು ಪ್ರೀತಿಸಿದ್ದಂತ ಜನತೆ ಬಂದು ಇವತ್ತೇನು 3ನೇ ದಿನದ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದಾರೆ. ಬಹುಶಃ ಅವ್ರು ಇನ್ನೂ ಬದುಕಿರ್ತಿದ್ದಾರೆ ನನ್ನ ಅಭಿಪ್ರಾಯ. ಒಂದು ಬಾರಿ ಆಸಿಡ್ನ ಪ್ರಕರಣ ನಂತರ ನಮ್ಮ ಕುಟುಂಬದಲ್ಲಿ ಅವರಿಬ್ಬರು ಏನು ವಯಸ್ಸಾಗಿರ್ತಕ್ಕಂಥವರಿದ್ರು, ಅವರ ಮಾನಸಿಕವಾಗಿ ಯಾತನೆಗೆ ಒಳಗಾಗ್ತಕ್ಕಂಥ ರೀತಿಯಲ್ಲಿ ಏನೇನ್ ನಡೀತು ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಯಾರಾದರೂ ಇತಿಹಾಸ ಬರೆಯೋರು ಹೇಳ್ತಾರೆ. ಅದು ಒಂದು ಭಾಗ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನನ್ನ ತಾಯಿ ಇವತ್ತು ನಮ್ಮನ್ನ ಅಗಲಿಕೆ ಕಳೆದ 1.5 ವರ್ಷದ ಹಿಂದೆನೆ ಅವರು ಬೆಡ್ ರಿಡನ್ ಆಗಿದ್ದರು. ಅಲ್ಲಿಂದ ಇಲ್ಲಿವರೆಗೂ ಅವರು ಪಟ್ಟಿರ್ತಕ್ಕಂಥ ಹಿಂಸೆ ಮತ್ತು ಹಂತ ಹಂತವಾಗಿ ಅವರಿಗೆ ನೆನಪಿನ ಶಕ್ತಿಯೂ ಕಡಿಮೆ ಆಗ್ತಕ್ಕಂಥದ್ದು, ಯಾರನ್ನು ಗುರುತಿಸ್ತಾ ಇರತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದ್ದು. ಅಂತ ಸಂದರ್ಭದಲ್ಲೂ ಯಾರಾದರೂ ನೋಡ್ಲಿಕ್ಕೆ ಬಂದ್ರೆ ಊಟ ಮಾಡಿದೀರಾ, ಊಟ ಮಾಡಿ, ಅದು 2 ಪದ ಬಿಟ್ರೆ ಇನ್ನೇನೋ ಬಾಯಿನಲ್ಲಿ ಬರ್ತಿರ್ಲಿಲ್ಲ. ನನ್ನನ್ನ ಸ್ವಲ್ಪ ಮತ್ತೆ ನಮ್ಮ ಇಬ್ಬರು ತಂಗಿರಿದ್ದಾರೆ, ಅವರನ್ನ ಸ್ವಲ್ಪ ನೆನಪಿನಲ್ಲಿ ಇಟ್ಕೊಂಡಿದ್ರು. ನಾನು ಏನಾದರೂ ಒಂದು ವಾರದಲ್ಲಿ 2 ದಿನವೋ 3 ದಿನವೋ ಯಾವ್ದಾದ್ರು ಫ್ರೀ ಇದ್ದಾಗ ಹೋದಾಗ, ಒಳ್ಳೆ ಕೆಲಸ ಮಾಡಪ್ಪ, ಯಾವಾಗ ಬಂದೆ, ಡೆಲ್ಲಿ ಹೋಗಿದ್ದ, ಇದು ಮಾತ್ರ ಅವರಲ್ಲೇ ನೆನಪಿನಲ್ಲಿತ್ತು. ಆ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಪ್ಪ ಅಂತಕ್ಕಂಥದ್ದು ಹೇಳೋರು ಅಷ್ಟೇ. ಆದ್ರೆ ಒಂದು 2-3 ಬಾರಿ ಒಂದು ಕುಟುಂಬದಲ್ಲಿ ನಡೆದಿರ್ತಕ್ಕಂಥ ಪ್ರಕರಣದಲ್ಲಿ ಯಾವಾಗ ಕರ್ಕೊಂಡ್ಬರ್ತೀಯಪ್ಪ ಅಂತಕ್ಕಂಥ ಒಂದು ಮಾತು ಹೇಳ್ತದೆ. ಅದು ಇವತ್ತು ನನಗೆ ನೋವಿದೆ. ಅವರಿಗೆ ಅಂತ ಒಂದು ಸನ್ನಿವೇಶಗಳನ್ನ ತಡಿಲಾರ್ದೇನೆ ಇವತ್ತು ಇಂಥ ಒಂದು ದಿನವನ್ನ ನಾವೇನ್ ಕಾಣಬೇಕಾಗಿದೆ. ಬಹುಶಃ ಇನ್ನೂ ಒಂದು 3-4 ವರ್ಷಗಳು ಆ ರೀತಿಯ ಒಂದು ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಆದ್ರೆ ಅದನ್ನ ದೇವರು ತೀರ್ಮಾನ ಮಾಡಿರೋದು, ನಾವಲ್ಲ. ಆ ದೇವರ ತೀರ್ಮಾನಕ್ಕೆ ನಾವೆಲ್ಲರೂ ತಲೆಬಾಗ್ಲೇಬೇಕು, ಅದನ್ನ ಹೇಳ್ತೇನೆ. ಅದ್ರ ಜೊತೆಗೆ ಇವತ್ತು ಈ ಸ್ಥಳ ಏನಿದೆ, ಕುಟುಂಬದಲ್ಲಿ ಅಂತಿಮವಾಗಿ ನಮ್ಮ ಕುಟುಂಬದ ಎಲ್ಲ ಅಣ್ಣ ತಮ್ಮಂದರು, ತಂಗಿರು ಎಲ್ಲರೂ ಸೇರಿ ನಮ್ಮ ತಂದೆಯವ್ರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಈ ಸ್ಥಳವನ್ನ ಇಲ್ಲಿ ಒಂದು ಧಾರ್ಮಿಕ ಕ್ಷೇತ್ರವಾಗಿ ನಿರ್ಮಾಣ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ, ಸಾಮಾಜಿಕವಾಗಿ ಯಾವ ರೀತಿನಲ್ಲಿ ಸಂಕಷ್ಟದಲ್ಲಿರ್ತಕ್ಕಂಥವ್ರು, ಇವತ್ತು ಸಮಸ್ಯೆಗಳೆಲ್ಲ ಇರ್ತಕ್ಕಂಥವ್ರು ಈ ಸ್ಥಳದಲ್ಲಿ ಬಂದು ನೆಮ್ಮದಿಯ ಜೀವನ ಮತ್ತು ಇಲ್ಲಿಂದ ಉತ್ತಮಂತ ರೀತಿಯಲ್ಲಿ ಹೊರಗೆ ಹೋಗ್ತಕ್ಕಂಥ ರೀತಿಯಲ್ಲಿ ಅವ್ರ ಬದುಕನ್ನು ಕಟ್ಕೊಳ್ಳಿಕ್ಕೆ ಯಾವ್ಯಾವ ರೀತಿಯ ಒಂದು ಕೆಲಸಗಳು ಇಲ್ಲಿ ಆಗ್ಬೇಕು, ನಾಡಿನಲ್ಲಿರ್ತಕ್ಕಂಥ ಸಂಕಷ್ಟದಲ್ಲಿರ್ತಕ್ಕಂಥ ಜನತೆಗೆ ಒಂದು ಭಾಗ ನಮ್ಮ ಹಳೆಯ ಸಂಸ್ಕೃತಿ ಯಾವ ರೀತಿ ಉಳಿಸ್ಬೇಕು, ಮತ್ತು ಅವರಿಬ್ಬರ ನಮ್ಮ ತಂದೆಯವರು ಇನ್ನೂ ಬಹುಶಃ ನಮ್ಮ ಜೊತೆನಲ್ಲಿ 7-8 ವರ್ಷ ಇರ್ತಾರೆ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡಿದ್ದೇವೆ. ಆದ್ರೆ ಒಂದು ನಮಗೆ ಭಯ ಇರ್ತಕ್ಕಂಥದ್ದು, ನಮ್ಮ ತಾಯಿ ಮತ್ತು ಅವರಲ್ಲಿ ಇರ್ತಕ್ಕಂಥ ಒಂದು ಒಬ್ರಿಗೊಬ್ಬರಲ್ಲಿ ಆ ಒಂದು ಆತ್ಮೀಯ ಭಾವನೆಗಳೇನು ಇಟ್ಕೊಂಡಿದ್ರು, ಅದರ ಕೊರಗಿನಲ್ಲಿ ಸ್ವಲ್ಪ ಅವರಿಗೆ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆಗಳು ಆಗ್ಬೋದು ಅಂತಕ್ಕಂಥ ಭಯವೂ ಇದೆ ನಮಗೆ. ಅದರಿಂದ ಅವರ ಜೊತೆನಲ್ಲಿ ಹೆಚ್ಚಿನ ರೀತಿಯಲ್ಲಿ ಯಾರಾದರೂ ಒಬ್ರು ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಮಾನಸಿಕವಾಗಿ ಸ್ಥೈರ್ಯ ತುಂಬತಕ್ಕಂಥದಕ್ಕೆ ಕುಟುಂಬದಲ್ಲಿ ಇರಬೇಕು ಅನ್ನೋದು ಸಹ ನಮ್ಮಲ್ಲೇ ಒಂದು ತೀರ್ಮಾನಗಳು ಮಾಡ್ತೇವೆ. ಅದರ ಜೊತೆಗೆ ಇಲ್ಲಿ ಬಹುಶಃ ಒಂದು ಮಾದರಿ ಆಗ್ತಕ್ಕಂಥ ರೀತಿಯಲ್ಲಿ ಅವರಿಬ್ಬರ ಹೆಸರಿನಲ್ಲಿ, ಇದು ನಮಗೆ ಸ್ವಂತಕ್ಕಲ್ಲ, ಇದರಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ಕುಟುಂಬದ ಸದಸ್ಯರುಗಳ ಒಂದು ಯಾವುದೇ ರೀತಿಯಲ್ಲಿ ಇದರಲ್ಲಿ ನಾವು ಮೂಗು ತೋರಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ಒಂದು ಸಾರ್ವಜನಿಕವಾಗಿ ಸಾರ್ವಜನಿಕರಿಗೆ ಒಂದು ಉತ್ತಮ ಅಂತ ರೀತಿಯ ಪ್ರಾಮಾಣಿಕವಾಗಿ ಜನಸೇವೆ ಮಾಡ್ತಕ್ಕಂಥವ್ರನ್ನ ಗುರುತಿಸಿ ಈ ಸ್ಥಳದಲ್ಲಿ
ಏನೊಂದು ನೋಡ್ಕೊಳ್ತಕ್ಕಂಥ ವಿಷಯದಲ್ಲಿ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥವ್ರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಇದ್ದೇನೆ. ಅದನ್ನು ನಮ್ಮ ತಂದೆಯವರ ಜೊತೆನೂ ಮಾತಾಡಿದ್ದೇನೆ, ನಮ್ಮ ಕುಟುಂಬದ ಸದಸ್ಯರ ಜೊತೆನೂ ಮಾತಾಡಿದ್ದೇನೆ. ಯಾವುದೇ ರೀತಿಯ ರಾಜಕೀಯದ ಸೋಂಕು ಈ ಸ್ಥಳದಲ್ಲಿ ಇರಬಾರದು. ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ಮಹತ್ವ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಈ ಸ್ಥಳದಲ್ಲಿ ನಾವೇನು ಈ ಭಾಗದ ನಮ್ಮ ರೈತರು, ಬಹುಶಃ ನಾನು ಈ ಒಂದು ಕೆಲವು ರೈತರನ್ನ ಕರೆಸಿ ಮಾತಾಡಿದಾಗ ಅವರು ಅತ್ಯಂತ ಸಂತೋಷದಿಂದ, ನೆನ್ನೆನೂ ಸಹ ಕರೆಸಿದ್ದೆ, ಅವರೆಲ್ಲರ ಜೊತೆನೂ ಮಾತಾಡಿದ್ದೇನೆ. ಅವ್ರಿಗೆ ಏನು ಸಂತೃಪ್ತಿಯಾಗಿ ಈ ಭೂಮಿಯನ್ನು ಸಂತೋಷ ಬಿಟ್ಕೊಡ್ತಕ್ಕಂಥದ್ದಕ್ಕೆ ಅವ್ರು ಏನು ನಮ್ಮಿಂದ ನಿರೀಕ್ಷೆ ಮಾಡಿದ್ರು ಅದು ಎಲ್ಲಾ ರೀತಿನಲ್ಲೂ ಆ ನಿರೀಕ್ಷೆಯನ್ನ ಮಾಡಿಕೊಟ್ಟಿದ್ದೇವೆ. ಮುಂದೆನೂ ಸಹ ಆ ಕುಟುಂಬಗಳಿಗೆ ಈ ಜಾಗದಲ್ಲಿ ಅವ್ರ ಕುಟುಂಬದಲ್ಲಿ ಕೆಲವರು ಬದುಕ್ತಕ್ಕಂಥದ್ದಕ್ಕೆ ಅವ್ರಿಗೂ ಅವಕಾಶಗಳಿದ್ದಾರೆ ಹೇಳಿದ್ದಾನೆ. ಅವರಿಗೆ ದುಡಿಮೆ ಮಾಡಿ ಬದುಕ್ತಕ್ಕಂಥದ್ದಕ್ಕೆ ಅವ್ರಿಗೆ ಏನು ಇಲ್ಲಿ ಮುಂದಿನ ದಿನಗಳ ಅನುಕೂಲ ಆಗ್ತದೆ ಅದೆಲ್ಲವನ್ನು ವಿವರಿಸಿದ್ದೇನೆ. ಇದು ನಾಡಿನ ಜನತೆಗೆ ಸಮರ್ಪಣೆ ಮಾಡ್ತಕ್ಕಂಥ ಜಾಗ ಇದು ಅವರಿಬ್ಬರ ಹೆಸರಿನಲ್ಲಿ. ಇದರಲ್ಲಿ ನಮ್ಗೆ ಯಾವುದೇ ರೀತಿಯ ನಮ್ಮ ಕುಟುಂಬದ ಇನ್ವಾಲ್ವ್ಮೆಂಟು ಓನ್ಲಿ ಡೆವಲಪ್ಮೆಂಟ್ ಇರ್ಬೋದು, ಪ್ಲಸ್ ಜನರಿಗೆ ಇಲ್ಲಿ ಏನು ಆಗಬೇಕಾಗ್ತದೆ, ಅನಾಥ ಮಕ್ಕಳಿಗೆ, ಅಲ್ಲಿಂದ ಅವರ ವಯಸ್ಸಾಗಿರ್ತಕ್ಕಂಥವ್ರಿಗೆ, ನಮ್ಮ ರೈತ ಬಂಧುಗಳಿಗೆ ಕೆಲವು ರಿಸರ್ಚ್ನ ಮಾಡ್ತಕ್ಕಂಥ ಒಂದು ಸೆಂಟರ್ ಇಲ್ಲಿ ಆಗಬೇಕು ಅಂತಕ್ಕಂಥದ್ದು ಏನಿದೆ, ಒಂದು ಸಂಸ್ಕೃತ ಪಾಠಶಾಲೆಯನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು, ಹೀಗೆ ಹಲವಾರು ರೀತಿಯ ಯೋಜನೆಗಳನ್ನ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಧಾರ್ಮಿಕವಾಗಿ ನಡೆಸ್ತಕ್ಕಂಥ ಕೆಲವು ವ್ಯಕ್ತಿಗಳನ್ನ ಮತ್ತು ಸಾಮಾಜಿಕವಾಗಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಸ್ವಾರ್ಥದ ಒಂದು ಭಾವನೆಗಳನ್ನು ಇಟ್ಕೊಳ್ಳದೆ ಸಮಾಜದ ಕಷ್ಟದ ಇರತಕ್ಕಂಥವ್ರನ್ನ ಅವರ ಮಕ್ಕಳ ರೀತಿ ನೋಡ್ಕೊಳ್ತಕ್ಕಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಬೇಕು. ನಾನು ಆ ವಿಷಯ ನಮ್ಮ ಅಣ್ಣ ತಮ್ಮದ ಜೊತೆನೂ ಚರ್ಚೆ ಮಾಡಿ ನಿರ್ಣಯ ಮಾಡ್ತೀವಿ. ಬಹುಶಃ ಇದು ಒಂದು ಮಾದರಿಯಾಗಿ ಈ ಭೂಮಿ ಇರೋವರೆಗೆ ಶಾಶ್ವತವಾಗಿ ನೆಲೆಸಿ ನಮ್ಮ ತಾಯಿ ತಂದೆಯ ಹೆಸರಿನಲ್ಲಿ ಅವರಿಗೆ ಬದುಕಿಗೆ ನೆರಳಾಗ್ತಕ್ಕಂಥ, ಬದುಕಿಗೆ ದಾರಿ ತೋರಿಸ್ತಕ್ಕಂಥ ಯೋಜನೆಗಳನ್ನ ಇಲ್ಲಿ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಒಂದು ನೀರಿನ ಚೀಲ ತಯಾರು ಮಾಡಿ ಇಟ್ಟಿದ್ದೇನೆ. ನಾನು ಅದನ್ನೆಲ್ಲವನ್ನ ನಮ್ಮ ಕುಟುಂಬದ ಸದಸ್ಯರ ಜೊತೆ ಹಂಚ್ಕೊಂಡಿದ್ದೇನೆ. ಎಲ್ಲರ ಸಹಕಾರ ಇದೆ. ಅದನ್ನ ಇಲ್ಲಿ ಪ್ರಾರಂಭ ಮಾಡ್ತಕ್ಕಂಥದ್ದು ಬಹುಶಃ ಇನ್ನೊಂದು 15-20 ದಿವಸಗಳ ನಂತರ ಪ್ರಾರಂಭ ಮಾಡಿ 2-3 ವರ್ಷದೊಳಗೆ ಈ ನಾಡಿನ ಜನತೆಯ ಒಂದು ಬಡವರಿಗೆ ಯಾವ ರೀತಿ ಅನುಕೂಲಗಳಾಗಬೇಕು ಅದನ್ನ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇಟ್ಟಿದೆ. ಥ್ಯಾಂಕ್ ಯು.